ಹಲೋ ಗಾಯ್ಸ್, ನಾನು ರಜೆಯಲ್ಲಿ ಮನೆಗೆ ಬಂದಿದ್ದೆ. ಸೊ ತಿನ್ನೋದಕ್ಕೆ ಈ ಪೊಟ್ಯಾಟೊ ಪಾಸ್ತಾ ಮಾಡುವ ಅಂತ ಅನ್ನಿಸ್ತು. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಒಂದು ರೀತಿ ಚೈನೀಸ್ ಡಿಶ್. ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ, ಆಯಿತಾ? ಮೊದಲು ಈ ಬಟಾಟೆನ ಬೇಯಿಸಿಟ್ಕೊಂಡಿರಿ. ಅದಾದಮೇಲೆ ಅದನ್ನು ಈ ರೀತಿ ಸ್ಮ್ಯಾಶ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ, ಅದಾದಮೇಲೆ ಈ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಕಲಸಿ, ಈ ಚಪಾತಿ ಹಿಟ್ಟೆಲ್ಲ ಮಾಡ್ತಾರಲ್ಲ ಆ ರೀತಿ ಕಲಸಿ ಈ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಳ್ಳಿ. ನಾನೀಗ ಸ್ವಲ್ಪ ಮಾಡ್ತಾ ಇರೋದು. ಅದಾದಮೇಲೆ ಈ ಬಾಟ್ಲಿದು ಮುಚ್ಚಳ ತೆಗೆದು ಎಲ್ಲ ಈ ಉಂಡೆ ಮೇಲೆ ಈ ರೀತಿ ಶೇಪ್ ಮಾಡಿ ಸ್ವಲ್ಪ ಚಟ್ಟೆ ಮಾಡಿ, ಅಂದರೆ ಚೆಂದ ಕಾಣಲಿಕ್ಕೆ ಅಷ್ಟೇ. ಟೇಸ್ಟ್ ಸಿಮಿಲರ್ ಆಗಿರುತ್ತೆ. ನಿಮಗೆ ಇದು ಬೇಡ ಅಂದರೆ ಉಂಡೆನೇ ಹಾಕ್ಕೋಬೇಕು. ಅದಾದಮೇಲೆ ಈ ಕುದಿಯೋ ನೀರಿಗೆ ಸ್ವಲ್ಪ ಕುದಿದ ಮೇಲೆ ಈ ರೀತಿ ಹಾಕಿ ಒಂದೊಂದು ಉಂಡೆನ. ಅದಾದಮೇಲೆ ಸ್ವಲ್ಪ ಕೆಂಪು ಮೆಣಸಿನ ನೆನೆಸಿಟ್ಕೊಳ್ಳಿ. ಒಂದು ಟೊಮೆಟೊನ ಗ್ಯಾಸ್ ಮೇಲೆ ಬಿಸಿ ಮಾಡಿ ಅದರ ಸಿಪ್ಪೆ ತೆಗೆದು ಈ ಮಿಕ್ಸಿ ಜಾರಲ್ಲಿ ಮೆಣಸು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಹಾಕಿ ಟೊಮೆಟೊ ಹಾಕಿ ಗ್ರೈಂಡ್ ಮಾಡಿಡಿ. ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಚಾಪ್ ಮಾಡಿ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಒಂದೊಂದನ್ನು ಫ್ರೈ ಮಾಡಿ, ಅಂದರೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಅದಾದಮೇಲೆ ನಾವು ಈ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಕೆಂಪು ಚಟ್ನಿನ ಅದನ್ನು ಹಾಕಿ, ಇದಕ್ಕೆ ನಾವು ಆಲ್ರೆಡಿ ತೆಗೆದಿಟ್ಟಿದ್ದೀವಲ್ಲ ಅದನ್ನು ತೆಗೆದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಬಿಸಿ ನೀರಿನಿಂದ ತೆಗೆದು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಅದಾದಮೇಲೆ ಈ ರೀತಿ ಮಿಕ್ಸಿಗೆ, ಅಂದರೆ ನಾವು ಆಲ್ರೆಡಿ ಗ್ರೇವಿ ಮಾಡಿಟ್ಟಿದ್ದಕ್ಕೆ ಹಾಕಿ ಸ್ವಲ್ಪ ಕೊರಿಯಂಡರ್ ಲೀಫನ್ನು ಮೇಲೆ ಚಾಪ್ ಮಾಡಿ ಹಾಕಿ. ತುಂಬ ಟೇಸ್ಟಿಯಾಗಿರುತ್ತೆ, ಚೆಂದ ಇರುತ್ತೆ. ಮನೇಲಿ ಟ್ರೈ ಮಾಡಿ, ಆಯಿತಾ? ಥ್ಯಾಂಕ್ ಯು.